2023 ಕೂಡ ಹೀಗೆ ಆಫರ್ ಕೊಟ್ಟಿದ್ರು, ಅದು ಕೂಡ ನೆರವೇರಲಿಲ್ಲ. ಮತ್ತೆ ಈ ಪ್ರಮಾಣ ವಚನಕ್ಕೂ ಒಂದಿನ ಮುಂಚಿತವಾಗಿ ಕೂಡ ನಿಮಗೆ ಆಫರ್ ಕೊಟ್ಟಿದ್ರು, 2 ಬಾರಿ ಕೂಡ ಇದೇ ರೀತಿ ಆಗಿರುವಂಥದ್ದು. ಎಷ್ಟು ಯಾವ ಕಾರಣಕ್ಕೆ ಹಿಂಗೆ ಆಗ್ತಿದೆ ಅಂತೇಳಿ ನಿಮ್ಮದೇ ಆದ ಶಕ್ತಿ ಸಾಮರ್ಥ್ಯ ಬೆಂಗಳೂರಲ್ಲಿ ಇರುವಂಥದ್ದು ಯಾಕೆ ಈ ರೀತಿ ಆಗ್ತಾ ಇದೆ? ಯಾವ ಕಾರಣಕ್ಕೋಸ್ಕರ ಹಿಂಗೆ ನೀವು ಯಾವುದೇ ಆಕಾಂಕ್ಷಿ ಅಲ್ಲ, ಅವರೇ ಮಾತು ಕೊಟ್ಟಿದ್ರು ಕೂಡ 2 ಬಾರಿ ಕೈ ತಪ್ಪಿ ಯಾವ ಕಾರಣಕ್ಕೆ ಅಂತ ಅದು ಯಾಕೆ ಅದೆಲ್ಲ ಹಳೆ ಕತೆ ಬಿಡಿ, ಏನೇನೋ ಆಗಿದೆ ಸರ್. ಈಗ ಏನಾದ್ರು ಈಗ ಸುರ್ಜೇವಾಲಾ ಅವರು ಡಿ ಕೆ ಮುಖ್ಯಮಂತ್ರಿಗಳು ಮಾತುಕತೆ ನಡೆಸಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ, ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಗೊತ್ತಿಲ್ಲ, ಈಗ ಫೋನ್ ಮಾಡ್ತೀನಿ. ಹೈಕಮಾಂಡ್ ನಾಯಕರು ಯಾರಾದ್ರೂ ಫೋನ್ ಮಾಡಿದ್ರೆ ಸರ್? ಫೋನ್ ಮಾಡ್ತೀನಿ, ಇಬ್ಬರು ಇಲ್ಲಪ್ಪ ನಿನ್ನ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ರು ನೇರವಾಗಿ. ಅದರಿಂದ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಹೇಳಿ ಬಂದಿದ್ದೀನಿ. ಈಗ ಅಂದ್ರೆ ಅವರ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರ ನಿರ್ಧಾರದ ಮೇಲೆ ನಿಮ್ದು ಅಂತಿಮ ನಿರ್ಧಾರ ಆಗೋದು ಪ್ರಕಟ ಆಗುತ್ತೆ ಅಲ್ಲ? ಅವ್ರ ನಿರ್ಧಾರದ ಮೇಲೆ ನೀವು ನೆಕ್ಸ್ಟ್ ಪ್ಲಾನ್ ಮಾಡ್ತೀರಿ, ಏನ್ ಮಾಡ್ಬೇಕು ನೆಕ್ಸ್ಟ್? ಅಲ್ಲ, ಈಗ ಡಿಸ್ಕಸ್ ಮಾಡಿರ್ತಾರೆ, ನೋಡೋಣ ಏನಾಗುತ್ತೆ.